A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನಾಂಕ 23/6/2026ರಂದು ಶ್ರೀ ಬಸವರಾಜ್ ಯಲಿಗಾರ್ ಡಿವೈಎಸ್ಪಿ ಆಫೀಸ್ ಲೋಕಾಯುಕ್ತ ಕಲಬುರಗಿ ಜಿಲ್ಲೆ ಇವರನ್ನ ಶ್ರೀ UM ಅಲ್ಗೂರ್ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರು ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಶುಭವನ್ನ ಕೋರಿದ್ರು. ಸಂದರ್ಭದಲ್ಲಿ VS ಪಾಟೀಲ್ ವಕೀಲರು ಸಹ ಶುಭವನ್ನ ಕೋರಿದ್ರು. ಅದರಂತೆ ಸಂದರ್ಭದಲ್ಲಿ ಮಾತನಾಡಿದಂತಹ ಶ್ರೀ UM ಅಲ್ಗೂರ್ ಅವರು ಶ್ರೀ ಬಸವರಾಜ್ ಯಲಿಗಾರ್ ಡಿವೈಎಸ್ಪಿ ಲೋಕಾಯುಕ್ತ ಕಲಬುರಗಿ ಅವರು ಶ್ರೀ ಜಗಜ್ಯೋತಿ ಬಸವೇಶ್ವರ 859 ವಚನಗಳು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಕುರಿತು ಗುಣಗಾನವನ್ನ ಮಾಡಿದ್ರು. ಶ್ರೀಯುತ ಬಸವರಾಜ ಯಲಿಗಾರ್ ಸಾಹೇಬರು ಪೊಲೀಸ್ ಇಲಾಖೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ವರ್ಕ್ ಮಾಡ್ತಾ ಇದ್ದು ಅವರು ತಮ್ಮ ಸಮಯವನ್ನು ಬಸವಣ್ಣನ ವಚನವನ್ನು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ, ಭಾಷಾಂತರ ಮಾಡಿದ್ದಾರೆ. ಅದು ಬಹಳ ಸರಳ ವಿಷಯ. ಯಾಕಂದ್ರೆ ಎಲ್ಲರೂ ತಮ್ಮ ವೃತ್ತಿಧರ್ಮಕ್ಕೆ ಮಗ್ನಾಗ್ಬಿಡ್ತಾರೆ. ಆದರೂ ಸಾಹೇಬರು ತಮ್ಮ ಸಮಯವನ್ನು ತೆಗೆದು ಬಸವಣ್ಣನ ವಚನವನ್ನು ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ದಾರೆ. ದಟ್ ಈಸ್ ಗ್ರೇಟ್ ಪರ್ಸನ್ ಅಂತೀನಿ ನನ್ನ ವಿಷಯದಲ್ಲಿ. ಅವ್ರು ನನ್ನ ದೃಷ್ಟಿಯೊಳಗೆ ಭಾಳ ಗ್ರೇಟ್ ಅದ. ಹಂಗ ಸಾಹೇಬ್ರ ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ಅರಮನೆ ನಿತ್ತಡೆವಲ್ಲೆ, ಒಮ್ಮೆ ಸ್ಯಾಡರ ಸುಳ್ಳುಡಿಗೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಕರಿ ಅಂದ್ರೆ ಆನೆ ಕೊಟ್ಟರು ಬೇಡ, ಸಿರಿ ಸಂಪತ್ತು ಕೊಟ್ಟರು ಬೇಡ, ದೊಡ್ಡ ಅರಮನೆ ಕೊಟ್ಟರು ಬೇಡ, ಒಮ್ಮೆ ಸ್ಯಾಡರ ಸುಳ್ಳುಡಿ ನಿಮ್ಮ ನಿತ್ಯ ಕಾಣ ರಾಮನಾಥ. ಸಾಹೇಬ್ರ ನುಡಿದಿದ್ದರು ಸಾಕು ನಮಗೆ. ಯಾಕಂದ್ರೆ ನಾ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಅಂದರೆ ಭಾರತದಲ್ಲಿ ಕೊಡುವಂಥ ಸಾಹಿತ್ಯ ಕೊಡುವಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾಹೇಬರು ಕೊಡಬೇಕಂತ ಹೇಳ್ತೀನಿ. ಮೊನ್ನೆ ಬೆಳಗಾವಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಮತ್ತು ಅವರು ಭಾಳ ಮಾದರಿಯಾಗಿದ್ದಾರೆ ನಮಗೆಲ್ಲರಿಗೂ. ತಮ್ಮ ಸಮಯವನ್ನು ವೃತ್ತಿ ಧರ್ಮ ಮತ್ತು ಅದರ ಸಾಹಿತ್ಯಕ್ಕೆ ಮೀಸಲಿಟ್ಟಿದ್ದಾರೆ. ಅದೇನೆಂದರೆ ಸಾಹಿತ್ಯದಲ್ಲಿ ಲೌಕಿಕ ಸಾಹಿತ್ಯ ಮತ್ತು ಧಾರ್ಮಿಕ ಸಾಹಿತ್ಯ ಇದೆ. ಧಾರ್ಮಿಕ ಸಾಹಿತ್ಯಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಶ್ರೀ ಜಗಜ್ಯೋತಿ ಬಸವಣ್ಣನ ವಚನಗಳನ್ನು ಇಂಗ್ಲೀಷ್ ಭಾಷೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ. ನಾ ಭಾಳ ಖುಷಿ ಅನ್ನಿಸ್ತಾರ ಮತ್ತು ಸಾಹೇಬ್ರನ್ನ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.